ಇವತ್ತಿಂದ ಎಕ್ಸಾಕ್ಟಾಗಿ 30 ದಿವಸಕ್ಕೆ ಟಾಕ್ಸಿಕ್ ರಿಲೀಸ್ ಆಗುತ್ತೆ. ಆ್ಯಂಡ್ ಎಲ್ಲರೂ ತುಂಬ ಯೋಚನೆ ಮಾಡ್ತಾ ಇದ್ವಿ, ಎಲ್ಲಪ್ಪ ಟಾಕ್ಸಿಕ್ ಟೀಮು ಒಂದು ಅಪ್ಡೇಟ್ ಕೂಡ ಕೊಡಲಿಲ್ಲ ಅಂತ. ಇನ್ಫ್ಯಾಕ್ಟ್ ನಾನು ಕೂಡ ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ, ನನ್ನ ಕನ್ಸರ್ನ ನಾನು ಹೇಳಿದ್ದೆ. ಆದರೆ ಈಗ ಟಾಕ್ಸಿಕ್ ಟೀಮ್ ಒಂದು ಬ್ಯಾಂಗರ್ ಅಪ್ಡೇಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಅವರ ಟೀಸರ್, ನನ್ನ ಜೊತೆ ರಿಪೀಟ್ ಮಾಡಿ ಹೇಳಿ, ಟೀಸರ್ ಬಿಡ್ತಾ ಇದ್ದಾರೆ ನಾಳೆ 9:35 ಬೆಳಗಿನ ಜಾವ. ಅವು ಕೂಡ ಎಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿದ್ವಿ. ಫಸ್ಟ್ ಬಿಟ್ಟಿದ್ದು ಟೀಸರ ಗ್ಲಿಮ್ಸ ಯಾರಿಗೂ ಗೊತ್ತಿರಲಿಲ್ಲ. ಅದು ಕ್ಲಿಯರಾಗಿ ಗೊತ್ತಾಗಿದೆ, ಅದು ಬರೀ ಒಂದು ಗ್ಲಿಮ್ಸ್ ಅಂತ. ಅಫ್ಕೋರ್ಸ್ ಅದರಲ್ಲಿ ಏನೋ ಒಂದು ಕಂಟೆಂಟ್ನ ರಿವೀಲ್ ಮಾಡಿರಲಿಲ್ಲ. ಬಟ್ ಈ ಒಂದು ಬ್ಯಾಂಗರ್ ಟೀಸರ್ಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ವಿ. ಬಟ್ ಪೋಸ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ ಬೆಂಕಿ ಗುರು. ಬನ್ನಿ ಒಂದ್ಸತಿ ಪೋಸ್ಟರ್ನ ನೋಡ್ಕೊಂಬರೋಣ, ಏನೆಲ್ಲ ಡೀಟೇಲ್ಸ್ ಇದೆ ಅಂತ ನೋಡೋಣ. ಸೊ ನೋಡೋಣ ಪೋಸ್ಟರ್ನ. ಪೋಸ್ಟರ್ ಮಾತ್ರ ನಾವಾಗಲೇ ಹೇಳ್ದಂಗೆ ಬೆಂಕಿ ಥರ ಇದೆ. ಸೊ ನಾಳೆ ಬರ್ತಿರೋ ಟೀಸರು ಲಿಟ್ರಲಿ ನಮ್ಮ ಊಹೆಗೂ ಮೀರಿರುತ್ತಾ ಅಂತ ಒಂದು ಎಕ್ಸ್ಪೆಕ್ಟೇಷನ್ನ ಸೆಟ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಇಲ್ಲಿವರೆಗೂ ಬಿಟ್ಟಿರೋ ಪೋಸ್ಟರ್ಸ್ಗಿಂತ ಕಾಂಟ್ರಾಸ್ಟಿಂಗ್ ಆಗಿದೆ. ಪ್ರತಿಯೊಂದು ಪೋಸ್ಟರಲ್ಲೂ ಎಸ್ಸನ್ನು ತುಂಬ ಲಾವಿಶ್ ಆಗಿ ತೋರಿಸಿದ್ರು. ಆಫ್ಕೋರ್ಸ್ ಒನ್ ಆಫ್ ದಿ ಅನೌನ್ಸ್ಮೆಂಟ್ ಪೋಸ್ಟರ್ಸಲ್ಲಿ ಒಂದು ಬ್ಯಾಕ್ ಶಾಟಲ್ಲಿ ಎಸ್ಸರು ಒಂದು ಬಾತ್ ಟಬಲ್ ಕೂತಿರೋ ಥರ, ಅವ್ರ ಮೇಲೆ ಒಂದು ಟ್ಯಾಟು ಇರೋ ಥರ ಬೆನ್ನ ಹಿಂದೆ ಇದೆಲ್ಲ ಇತ್ತು. ಬಟ್ ಇದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕಂದರೆ ಒಂದು ಹಿಮದ ವಾತಾವರಣದಲ್ಲಿ ಒಂದು ಲೊಕೇಶನ್ ಸೆಟ್ ಆಗಿದೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಬ್ಲಡ್ ಸ್ಪಿಲ್ ಅಂತಲೇ ಹೇಳ್ಬೋದು ಆ ಹಿಮದ ವಾತಾವರಣದಲ್ಲಿ. ಸೊ ಆಬ್ವಿಯಸ್ಲಿ ವೈಲೆನ್ಸ್ನ ಡಿಪಿಕ್ಟ್ ಮಾಡುತ್ತೆ. ಬಟ್ ಆ ಕ್ಯಾರೆಕ್ಟರ್ನ ಅಬ್ಸರ್ವ್ ಮಾಡಿ, ಒಂದು ರೀತಿ ತುಂಬ ನೊಂದಿರೋ ಕ್ಯಾರೆಕ್ಟರ್ ಅಂತ ಅನ್ನಿಸ್ತಾ ಇದೆ. ಆಬ್ವಿಯಸ್ಲಿ ಅವರು ಆಲ್ಕೋಹಾಲ್ ಕುಡಿತಾ ಇದ್ದಾರೆ ಬಾಟಲ್ ಇಟ್ಕೊಂಡು. ಆ್ಯಂಡ್ ಆಬ್ವಿಯಸ್ಲಿ ಇದೆಲ್ಲ ನಮಗೆ ಸ್ವಲ್ಪ ರಾಕಿ ವೈಬ್ಸ್ ಕೂಡ ನೆನಪು ಮಾಡುತ್ತೆ. ಅವ್ರನ್ನ ಎಂಪೈರ್ನ ರಿವೀಲ್ ಮಾಡಬೇಕಾದ್ರೆ ಅವರು ಆ ಬಾಟಲ್ ಕೈಯಲ್ಲಿ ಇಟ್ಕೊಂಡು ಹೋಗ್ತಿರೋದು. ಆ್ಯಂಡ್ ಇನ್ಫ್ಯಾಕ್ಟ್ KGF 2 ಕ್ಲೈಮ್ಯಾಕ್ಸಲ್ಲಿ ಆ ಒಂದು ಬಾಟಲ್ ಕೊಟ್ಟಿದ್ದು ಹೈಲೈಟು. ಐ ಮೀನ್ ತುಂಬಾ ಎಮೋಷ್ನಲಿ ಹೈ ಇತ್ತು ಆ ಒಂದು ಕ್ಲೈಮ್ಯಾಕ್ಸು. ಅದೇ ರೀತಿ ಇಲ್ಲೂ ಕೂಡ ಎಸ್ಸರು ಯಾವುದೋ ಒಂದು ರೀತಿ ನೊಂದಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರು ತುಂಬ ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಸೊ ಈ ಒಂದು ಫಿಲಮ್ಮು ಡೆಫಿನೆಟ್ಲಿ ಎಮೋಷ್ನಲಿ ಹೈ ಇರುತ್ತೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ ಈ ಒಂದು ಪೋಸ್ಟರು. ನೋಡೋಣ, ಕಾದು ನೋಡೋಣ. ಬರೀ ಒಂದು ಈ ಪೋಸ್ಟರ್ಗೆ ಎಕ್ಸೈಟ್ ಆದರೆ ಹೆಂಗೆ, ನಾಳೆ ಟೀಸರ್ ಅನ್ನೋದು ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಾಳೆನೇ ಇರೋದು ಇನ್ನೂ ಖುಷಿ ಆಗ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಇದರ ನಂತರ ಟ್ರೈಲರ್ ಕೂಡ ಬರುತ್ತೆ. ಸೊ ಎಕ್ಸೈಟಿಂಗ್ ಟೈಮ್ಸ್ ಅಹೆಡ್, ಕೌಂಟ್ ಡೌನ್ ಬಿಗಿನ್ಸ್ ಅಂತಲೇ ಹೇಳ್ಬೋದು ಟಾಕ್ಸಿಕ್ಗೆ. ಆ್ಯಂಡ್ ಹೆಚ್ಚಿಗೆ ದುರಂಧರ್ 2 ಬಗ್ಗೆ ಮಾತಾಡೋದು ಬೇಡ. ಆಬ್ವಿಯಸ್ಲಿ ಒಳ್ಳೆ ಫಿಲಮ್ ಆಗಿದ್ರೆ ಅದು ಕೂಡ ಓಡುತ್ತೆ. ಆ್ಯಂಡ್ ಟಾಕ್ಸಿಕ್ ಕೂಡ ಓಡಲಿ ಅಂತ ಶುಭಾಶಯ ಕೊಡೋಣ. ಬಟ್ ಆ್ಯಂಡ್ ಅಗೇನ್ ಕೆಲವೊಂದು ಬಾಲಿವುಡ್ PR ನೆಗೆಟಿವಿಟಿ ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಯಾವುದೇ ರೀತಿಯಾದ ಅಫೆಕ್ಟ್ ಕೂಡ ಮಾಡಲ್ಲ ಟಾಕ್ಸಿಕ್ಗೆ. ಇನ್ಫ್ಯಾಕ್ಟ್ ನಾಳೆಯಿಂದ ವೈಬೇ ಚೇಂಜ್ ಆಗಿಬಿಡುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಇದು ನನ್ನ ಅನಿಸಿಕೆ. ತುಂಬ ದೊಡ್ಡ ಮಟ್ಟದಲ್ಲಿ ಟಾಕ್ಸಿಕ್ಕು ಸದ್ದು ಮಾಡಲಿದೆ ಅಂತ ಅನ್ನಿಸ್ತಾ ಇದೆ ಈ ಒಂದು ಟೀಸರ್ನ ಬಿಟ್ಟ ಮೇಲೆ. ಈ ಒಂದು ಟೀಸರ್ ಅನೌನ್ಸ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಇನ್ಸ್ಟಾಗ್ರಾಮ್ನ ಅಕೌಂಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿದೆ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.